ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ವುಮೆನ್ಸ್ ಡೇ ಇವತ್ತು. ಸೊ ಫಸ್ಟ್ ವಿಶ್ ಮಾಡೋಣ. ಯಾಕೆ ವುಮೆನ್ಸ್ ಡೇ? ಸೊ ವುಮೆನ್ಸ್ ಡೇ ಅನ್ನೋದು ಇವತ್ತೊಂದೇ ದಿನ ಅಲ್ಲ, ಪ್ರತಿದಿನ ಎಲ್ಲರೂ ಲೈಫಲ್ಲಿ ಇರಬೇಕು. ಸೊ ನನಗೊಂದು ಇವಾಗ ರೀಸೆಂಟಾಗಿ ಇವಾಗ ಒಂದು ತುಂಬ ಚರ್ಚೆ ಓಡಾಡ್ತಿದೆ, ಅದೇ ಸೌಜನ್ಯ ಪ್ರಕರಣ. ಸೊ ನನಗೇನು ಅನಿಸ್ತಂದರೆ, ಸುಮ್ಮನೆ ಇವಾಗ ನಾವೆಲ್ಲ ವುಮೆನ್ಸ್ ಡೇ ಅಂದರೆ ಸುಮ್ಮನೆ ಇವತ್ತೊಂದು ದಿನಕ್ಕೆ ಮಟ್ಟಿಗೆ ಆನ್ಲೈನಲ್ಲಿ ಹಾಕೋದಾಯಿತು ಅಥವಾ ಒಂದು ಸ್ಟೋರಿ ಸ್ಟೇಟಸ್ ಹಾಕೋದಾಯಿತು, ಇದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನನಗೆ ಏನು ಅನಿಸಿದೆ ಅಂದರೆ, ಇಷ್ಟು ಅತ್ಯಾಚಾರ, ಇಷ್ಟು ರೇಪ್ ಕೇಸೆಲ್ಲ ಆಗುತ್ತಲ್ಲ. ಸೊ ನನಗೆ ಬುದ್ಧಿ ಬಂದಾಗಿಂದ ನನಗೊಂದು ಅರ್ಥ ಆಗಿದೆ ಅಂದರೆ ನಂಗೆ ಬುದ್ಧಿ ಬಂದಾಗಿಂದ ಸೊ ಎಷ್ಟೋ ರೇಪ್ ಕೇಸ್ಗಳಾಗುತ್ತೆ, ಎಷ್ಟೋ ಜನರು ಸತ್ತೋಗ್ತಾರೆ, ರೇಪ್ ಆ್ಯಂಡ್ ಮರ್ಡರ್ ಕೇಸೆಲ್ಲ ಆಗುತ್ತೆ. ಸೊ ಅಷ್ಟು ಜನಕ್ಕಾದ್ರೂ ಯಾರಿಗೂ ಒಬ್ರಿಗೂ ಶಿಕ್ಷೆ ಆಗಿಲ್ಲ. ನನಗೆ ಗೊತ್ತಿರೋ ಯಾರಿಗೂ ಆಗಿಲ್ಲ, ಇಮಿಡಿಯೇಟಾಗಿ ಯಾರಿಗೂ ಆಗಿಲ್ಲ. ಆಮೇಲೆ ಸೌಜನ್ಯ ಪ್ರಕರಣ ಆಗಿ ಎಷ್ಟು ವರ್ಷಗಳಾಯಿತು, ಆದರೂ ಯಾರಿಗಾಗಿಲ್ಲ. ಎಲ್ಲರಿಗೆ ಶಿಕ್ಷೆ ಆಗುತ್ತಿಲ್ಲ ಗೊತ್ತಿಲ್ಲ. ರೇಪ್ ಆಗ್ಬಾರ್ದು ಅಂತ ಇವಾಗ ಯಾರು ಸಪೋರ್ಟ್ ಮಾಡ್ತಾರೆ ನೋಡು. ಇವಾಗ ಎಕ್ಸಾಂಪಲ್, ಇವಾಗ ಎಷ್ಟೋ ಜನ ಸಪೋರ್ಟ್ ಮಾಡ್ತಾರೆ, ಇವಾಗ ರೇಪ್ ಆಗಿರುತ್ತೆ, ರೇಪ್ ಮಾಡಿದವ್ರ ವಿರುದ್ಧ ಸಪೋರ್ಟ್ ಮಾಡ್ತಾರೆ. ಬಟ್ ಶಿಕ್ಷೆ ಆಗ್ತಿರೋದು ರೇಪ್ ಮಾಡಿದವ್ರಿಗಲ್ಲ, ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ. ಇದೇ ರಿಯಾಲಿಟಿ. ಸೊ ಇದೇ ಇವಾಗಿನ ಸೊಸೈಟಿ, ಇಂಥ ಸೊಸೈಟಿಲಿ ನಾವು ಬದುಕ್ತಾ ಇದ್ದೀವಿ. ಸೊ ಯಾವಾಗ ವುಮೆನ್ಸ್ ಡೇ ನಮ್ಮ ಪ್ರಕಾರ ಕಂಪ್ಲೀಟ್ ಆಗುತ್ತೆ ಅಂದರೆ, ಇವಾಗ ರೇಪ್ ಆದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಶಿಕ್ಷೆ ಆಗಬೇಕು. ಗೌರ್ಮೆಂಟ್ ಏನು ಮಾಡಬೇಕು, ಅವ್ರ ನಿಂತು ಎನ್ಕೌಂಟ್ರ್ ಅಥವಾ ಪಬ್ಲಿಕಲ್ಲಿ ನಿಂತು ಅವ್ರು ಒಟ್ಟು ಸಾಯಿಸಿದ್ರೆ ನೆಕ್ಸ್ಟ್ ಅವ್ರಿಗೆ ಭಯ ಬರಬೇಕು. ಅವರು ಹೌದಪ್ಪ, ನಾವು ಈ ಥರ ಮಾಡಬಾರ್ದು, ನಮ್ಮನೇಲೂ ಅಕ್ಕ ತಂಗಿಯರು ಹೆಣ್ಮಕ್ಳಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಂಥವೆಲ್ಲ ತುಂಬ ಸೆನ್ಸಿಟಿವ್ ವಿಷಯಗಳು. ಸೊ ನನಗೆ ಅನಿಸಿದೆ ಅಷ್ಟೇ, ರೇಪ್ ಮಾಡಿದವ್ರಿಗೆ ಶಿಕ್ಷೆ ಆಗಲ್ಲ. ಬಟ್ ರೇಪ್ ಮಾಡ್ಬಾರ್ದು ಯಾರು ಸಪೋರ್ಟ್ ಮಾಡ್ತಾರಲ್ಲ, ಪಾಪ ಅಂಥವ್ರಿಗೆ ತುಂಬ ಶಿಕ್ಷೆ ಅಂದರೆ ಅಂಥವ್ರಿಗೆ ಕೋರ್ಟ್ಗೆ ಅಂಥವ್ರಿಗೆ ಅವ್ರ ಮೇಲೆ ಕೇಸ್ ಹಾಕೋದು, ಅವ್ರಿಗೆ ಜೈಲ್ ಕರ್ಕೊಂಡು ಹೋಗೋದು. ಸೊ ಈ ಥರ ಆಗುತ್ತೆ. ಈ ಥರ ಬೆಳವಣಿಗೆ ನಮ್ಮ ಸೊಸೈಟಿ ತುಂಬ ಜಾಸ್ತಿ ಇದೆ, ಹಿಂಗೆಲ್ಲ ಆಗ್ಬಾರ್ದು ಅಂತ. ಸೊ ಇದು ನನ್ನ ಒಪಿನಿಯನ್. ಸೊ ಏನಾಗಲಿ, ಆದಷ್ಟು ಬೇಗ ಸೌಜನ್ಯ ಕೇಸ್ಗೆ ಒಂದು ಜಸ್ಟಿಸ್ ಸಿಗಲಿ. ಅವ್ರ ತಂದೆ ತಾಯಿ ಮತ್ತು ಅವ್ರ ತಂಗಿ ಮತ್ತು ಅವ್ರ ತಮ್ಮ, ಅವ್ರ ಕಣ್ಣಿಗೆ ಒಂದು ಬೆಲೆ ಸಿಗಲಿ. ಸೊ ಇದಕ್ಕೋಸ್ಕರ ಯಾರೆಲ್ಲ ಹೋರಾಟ ಮಾಡ್ತಾರೆ ಅವ್ರಿಗೆಲ್ರಿಗೂ ಜಯ ಸಿಗಲಿ. ಮತ್ತು ಸಮೀರ್ ಅನ್ನೋ ಅವ್ರ ಬ್ರದರ್ ಇದಾರಲ್ಲ, ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ. ಸೊ ಇವಾಗಿನ ಕಾಲದಲ್ಲಿ ಆ ಥರ ವೀಡಿಯೋ ಮಾಡೋಕ್ಕೆ ಎಲ್ರಿಗೂ ಗಟ್ಸ್ಬೇಕು. ನಮಗಂತೂ ಯಾರಿಗೂ ಅಷ್ಟು ಧೈರ್ಯನೂ ಬರೋಲ್ಲ. ಯಾಕಂದರೆ ಎಲ್ಲ ಅವು ಅಂತಾರೆಲ್ಲ ದೊಡ್ಡ ಹಾಕೊಂಡು ವೀಡಿಯೋ ಮಾಡೋದಂದ್ರೆ ತುಂಬ ಗಟ್ಸ್ಬೇಕು. ಯಾಕಂದರೆ ಇವಾಗ ಅವ್ರು ನೀಟಾಗಿ ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ಏನಂದರೆ ಇವು ದೊಡ್ಡವ್ರು ಯಾರೆಲ್ಲ ಇವಾಗ ಆ ವಿಷಯದಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾರೋ ಅವ್ರು ಇಮಿಡಿಯೇಟಾಗಿ ಸಾಯಿಸ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದೆಲ್ಲ ಗೊತ್ತಿದ್ದು ನಾವು ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಅಷ್ಟೆಲ್ಲ ವೀಡಿಯೋ ಮಾಡಿದ್ರೆ ತುಂಬ ಗ್ರೇಟು. ಸೊ ಇದನ್ನು ಇಟ್ಕೊಂಡು ಅವನು ಬೇರೆ ಜಾತಿ, ಅವನು ಹಿಂದೂ ಹುಡುಗಿ ಬಗ್ಗೆ ಮಾತಾಡಿದಾರಂತ ಹಂಗೆಲ್ಲ ಹೇಳೋದು ತಪ್ಪು. ಫಸ್ಟು ನಾವು ಹ್ಯುಮಾನಿಟಿ, ಇವಾಗ ನಾವು ಏನೇ ಆಗಿಲ್ಲ, ನಾವೆಲ್ಲ ಇಂಡಿಯನ್ಸ್ ಅಂದಮೇಲೆ ಒಂದು ಹ್ಯುಮಾನಿಟಿ ಒಂದು ಇಟ್ಕೊಂಡು, ಸೊ ಅವನು ಆ ಹುಡುಗಿ ನ್ಯಾಯ ಸಿಗ್ಬೇಕಂತ ಮಾತ್ರ ಅವ್ನು ಹೇಳಿದ್ದು ಬಿಟ್ಟರೆ, ಬೇರೆ ಇವಾಗ ಹಿಂದೂಗಳಿಗೆ ಮುಸ್ಲಿಮವ್ರಿಗೆ ಹಿಂಗೆಲ್ಲ ತಂದಿಡ್ಬೇಕಂತ ನನಗಂತೂ ಏನು ಅನಿಸಿಲ್ಲ. ನಾನು 2-3 ಸಾರಿ ವೀಡಿಯೋ ನೋಡಿದ್ದೀನಿ, ತುಂಬ ಕ್ಲಾರಿಟಿಯಿಂದ ಹೇಳಿದ್ದೀನಿ. ಆ ಹುಡುಗಿ ನ್ಯಾಯ ಸಿಗಬೇಕು. ಸೊ ಇದರಲ್ಲಿ ಇಂಥವ್ರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಅವ್ನು ಇಂಡೈರೆಕ್ಟಾಗಿ ಹೇಳಿದ್ದು, ಯಾರಿಗೂ ಡೈರೆಕ್ಟಾಗಿ ಅವ್ರ ನೇಮ್ ಯೂಸ್ ಮಾಡಿ ಎಲ್ಲೂ ಹೇಳಿಲ್ಲ. ಸೊ ಅವ್ರಿಗೆ ನ್ಯಾಯ ಸಿಗಲಿ, ಯಾರ್ಯಾರು ಇರಲಿ. ಸೊ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ. ಮಂಜುನಾಥ ಸ್ವಾಮಿ ಇರೋದಕ್ಕಿಂತ ಆ ಕೇಸ್ ಹೊರಗಡೆ ಬಂದಿರೋದು. ಇಷ್ಟು ವರ್ಷ ಏನು ಟೈಮ್ ಬಂದರೆ ಅವ್ರ ಪಾಪದ ಕೂಡ ತುಂಬಿಲ್ಲ. ಈ ಥರ ಕೇಸಿಂದ ತುಂಬ ಮಾಡಿದ್ರಲ್ಲ, ಅದೆಲ್ಲ ಗೊತ್ತಾಗಲಿ, ಹೊರಗಡೆ ಬರಲಿ. ಸೊ ಆ ಕೇಸ್ ಅಲ್ಲದೆ ಅದ್ರ ಜೊತೆ ಯಾವ್ಯಾವ ಕೇಸ್ ಮಾಡಿ ಎಲ್ಲನೂ ಹೊರಗಡೆ ಬಂದು ಅವ್ರ ಶಿಕ್ಷೆ ಆಗಲಿ. ಅವ್ರಂತಲ್ಲ, ನಾವು ಯಾರೇ ತಪ್ಪು ಮಾಡಿದ್ರು ಕೂಡ ಸೊ ಅದು ಇನ್ನು ಶಿಕ್ಷೆ ಆಗೇ ಆಗುತ್ತೆ. ಸೊ ಅವ್ರಿಗೆ ಆಗಲಿ ಅಂತ ನಾವು ಹೇಳ್ಕೊತೀವಿ. ಸೊ ಸೌಜನ್ಯಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ, ಜಸ್ಟಿಸ್ ಸಿಗಲಿ. ಓಕೆ, ಜಸ್ಟಿಸ್ ಫಾರ್ ಸೌಜನ್ಯ. ಓಕೆ, ಇಷ್ಟು ನನಗೂ ಮೊನ್ನೆಯಿಂದ ಹೇಳಬೇಕು ಅಂತ ಅನಿಸ್ತಾ ಇತ್ತು. ಸೊ ಇವತ್ತು ಈ ಟೈಮ್ ಸಿಕ್ಕಿದೆ, ಹೇಳಿದ್ದೀನಿ. ಸೊ ನಾವು ಇವತ್ತು ಹೊರಗಡೆ ಹೋಗ್ತಿದ್ದೀವಿ. ಇವತ್ತು ಅಂದರೆ ನಾರ್ಮಲಾಗಿ ಹೋಗ್ತೀವಿ. ಸೊ ಇವತ್ತು ಏನಕ್ಕಂದರೆ ಇವಳು ವುಮೆನ್ಸ್ ಡೇ ಇದೆಯಲ್ಲ, ಏನಾದರೂ ಕೊಡಿಸು ಅಂತ ಹೇಳಿದ್ರು. ಸೊ ಏನಾದರೂ ಕೊಡ್ಸೋದು, ತಿಂತಾಳೋ ಗೊತ್ತಿಲ್ಲ. ಸೊ ಏನು ಬೇಕು ನನಗೆ? ನಾನು ಕೇಳಿಲ್ಲ, ನೀನು ಕೊಡಿಸ್ಬೇಕು. ಅಂದರೆ ನೀನು ಕೇಳಿಲ್ಲ, ನಾನು ಕೊಡಿಸ್ಬೇಕು ನಿನಗೆ. ಅದೇ ಇವತ್ತು ನಿಮ್ಗೆ ಏನು ಇಷ್ಟ? ಈ ಥರ ನಿನಗೆ ತುಂಬ ಇಷ್ಟ ಮಸಾಲೆ ದೋಸೆ ಇಷ್ಟ. ನನಗೆ ಮಸಾಲೆ ದೋಸೆ ತಿಂದರೆ ಸಾಕ. ಅಂದರೆ ನಂದು ಅಮೌಂಟ್ ಹೊಡೆಯುತ್ತೆ. ಮಸಾಲೆ ದೋಸೆ ಅಂದರೆ ಒಂದು 50 ರೂಪಾಯಿ ಮುಗಿದೋಗುತ್ತೆ. ಏನಾದರೂ ಗಿಫ್ಟ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ನೋಡ್ಬಿಟ್ಟು ಅಂದರೆ ಹೇಳ್ಬೇಕು, ನೀವು ನಿಮಗೆ ತಿಂತೀಯೋ, ಇದು ಏನಾದರೂ ಗಿಫ್ಟ್ ಬೇಕೋ, ಈ ಥರ ಏನಾದರೂ. ನನ್ನ ಇಷ್ಟ ಅಂದರೆ ನಾನು ಇಸ್ಕೊಡ್ತೀನಿ. ಆದರೆ ನಿಮ್ಗೆ ಇಷ್ಟ ಇರಬೇಕಲ್ಲ. ಇರುತ್ತೆ, ಸಿಚುವೇಶನ್ ನೋಡ್ಕೊಂಡು ಇಸ್ಕೊಳ್ಳೋದು. ನಮ್ಮ ಸಿಚುವೇಶನ್ ನನ್ನ ಹತ್ರ ಎಷ್ಟಿದೆ ಅಷ್ಟು ಇಲ್ಲ ಅಂತ ಕೊಡ್ತೀವಿ. ಇಲ್ಲ ಅಂತ ಇಲ್ಲ, ಹಂಗಂತ ಒಂದು ಸ್ವಲ್ಪ ರೇಟ್ ತಗೊಳಕ್ಕಾಗುತ್ತೆ. ಹಾಗೆಲ್ಲ
ಓಕೆ ಬನ್ನಿ ಗಾಯ್ಸ್ ಹೋಗೋಣ. ಸೊ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ವುಮನ್ಸ್ ಡೇ. ಸೊ ಎಲ್ಲರನ್ನ ರೆಸ್ಪೆಕ್ಟಿಂದ ಕಾಣಿ, ಎಲ್ರಿಗೆ ಗೌರವ ಕೊಡಿ. ಓಕೆ ಸರಿ, ಹೋಗ್ತೀವಿ, ಸಿಗ್ತೀವಿ. ಸೊ ಗಾಯ್ಸ್ ಇವಾಗ ಮೇಡಮ್ ಅವರು ವಾಚ್ ತಗೊಂತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ಒಂದು ಟೈಟನ್ ಶಾಪ್ ಇದೆ. ಸೊ ಟೈಟನ್ ಶಾಪ್ ಹೋಗಿ ವಾಚ್ ತಗೊಳ್ಳೋಣ. ವಾಚ್ ಬೇಕಾ? ಹೌದು. ವಾಚೇ ಬೇಕಾ, ಏನಾದ್ರು ಸಬ್ಸ್ಟಿಟ್ಯೂಟ್ ಏನಾದರೂ ಬೇರೆ ಇದಾ? ನೋಡೋಣ. ನಿಮಗೊಂದು ಮುಂಚೆ ಒಂದು ವಾಚ್ ಇಸ್ಕೊಳ್ತೀನಿ. ಎಲ್ಲ ಐತೆ ಅದೆಲ್ಲ ನೋಡಿ ಗೈಸ್. ಯಾವಾಗಲೂ ಹಂಗೆ ಏನಾದರೂ ಕೊಡ್ಸಿದ್ರೆ ಒಂದು ಕರೆಕ್ಟಾಗಿ ಇಟ್ಕೊಳ್ಳಲ್ಲ, ಏನೇನು ಎಲ್ಲದೊಂದು ಬಿಸಾಕೋದು, ಎಲ್ಲಾದರೂ ಯಾರಿಗಾರು ಕೊಟ್ಟು ಬರೋದು. ಸೊ ರಿಟರ್ನ್ ಕೇಳಲ್ಲ. ರಿಟರ್ನ್ ಕೇಳಿದ್ರೆ ಕೇಳ್ತೀನಿ ಅಂತ ಕೇಳಲ್ಲ, ಹಂಗೆ ಹೋಗ್ಬಿಡುತ್ತೆ. ಎಲ್ಲಿದೆ ಇಲ್ಲಿ? ನೋಡಿ ಗೈಸ್, ಇದು BDA ಕಾಂಪ್ಲೆಕ್ಸ್ ಆಫ್ HSR ಲೈಟು. ಸೊ ಇಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಒಂದು ಕಡೆ ಸಿಗುತ್ತೆ, ಒಂದೊಂದು ಶಾಪೆಲ್ಲ ಕ್ಲೋಸ್. ನಾವು ಬಂದಿರೋದು ಎಲ್ಲ ಲೇಟ್ ಆಯಿತು. ಸೊ ನೋಡೋಣ. ನೋಡಿ ಚಿಕ್ಕ ಮಕ್ಕಳಿಗೆಲ್ಲ ಇದೆ, ಆಮೇಲೆ ಬಾಯ್ಸ್ಗೂ ಇದೆ. ಅಲ್ಲಿ ಈ ಕಡೆನಾ ಇಲ್ಲೊಂದ್ಸಲ ಬಟ್ಟೆ ತೊಗೊಂಡಿದ್ದೆ ಗೊತ್ತಿದೆಯಾ? ಅಲ್ಲಿ ಅವಾಗ ಜಾಕಿನ ತುಂಬ ಮಸ್ತಾಗಿರುತ್ತಲ್ಲ, ತುಂಬ ಚೆನ್ನಾಗಿ ಜಾಸ್ತಿ ವರ್ಷ ಬಂತಲ್ಲ ಬಾಳಿಕೆ, ಚೆನ್ನಾಗಿರುತ್ತೆ ನೋಡಿ. ಇದು ನಮ್ಮ HSR ಯಾಕಂದ್ರೆ ಇಲ್ಲ ಕ್ಲೋಸಾ ವಾಟಿಗೆ ಎತ್ತಿಸಿನ ರಂಬಿಸಿ ಬಂದು ತುಂಬ ಜಾಸ್ತಿ ತಿಂಗಳುಗಳಾಯಿತು, ಹಂಗಾಗಿ ಮೇಡಮ್ ಮರ್ತು ಬಿಟ್ಟಿದ್ದಾಳೆ ಅಲ್ಲಿದೆ ಅಂತ. ಸೊ ನೋಡಿ, ಅವಾಗೆಲ್ಲ ನಾವು ಇಲ್ಲಿ ತುಂಬ ಅಂದರೆ ತುಂಬ ಬರ್ತಾಯಿದ್ವಿ ಕಾಲೇಜ್ ಟೈಮಲ್ಲೆಲ್ಲ. ಇಲ್ಲಿ ತುಂಬ ಮೆಮರೀಸ್ ಇದೆ ಇಲ್ಲೆಲ್ಲ ನೋಡಿ. HSR ಇಲ್ಲಿ ಜಾಸ್ತಿ ಇಲ್ಲಿ ಏನೇನೋ ಸ್ಟೋರಿಗಳಿದ್ದಾವೆ, ಅದು ನಮ್ಮ ಮೇಡಮ್ ಆಮೇಲೆ ಹೇಳ್ತಾರೆ. ನೋಡೋಣ. ಸೊ ಇವಾಗ ಅದೃಷ್ಟ ಇದೆಯಲ್ಲ, ನೋಡೋಣ. ಏನೋ ಶಾಪ್ ಕ್ಲೋಸ್ ಇದೆಯೋ ಬಂದಿದೆ, ಇಷ್ಟೊತ್ತಿಗೆ ಬಂದಿದ್ದಾಳೆ. ನನ್ನ ಬೇಗ ಬಂದ 5 ಗಂಟೆಗೆ ಬಂದ, 5 ಗಂಟೆಗಿಂದ ಬೇಗ ಬಂದೇ ಇಲ್ಲ. ಸೊ ಓಪನ್ ಆಗಿದೆ. ವಾಚ್ ನೋಡ್ತಾ ಇದ್ಲು. ಸೊ ವಾಚ್ ನೋಡ್ಬೇಕಾದ್ರೆ ನನ್ನ ನೋಡು, ಸೆಲೆಕ್ಟ್ ಮಾಡಂತ ಹೇಳಿದ್ಲು. ಸೊ ಇಲ್ಲ ನೀನೇ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದೆ. ಯಾಕಂದರೆ ಯಾವಾಗಲೂ ನಾನು ಸೆಲೆಕ್ಟ್ ಮಾಡಿದ್ರೆ ಅವಳಿಗೊಂದು ಇಷ್ಟ ಆಗಿರುತ್ತೆ, ಅವಳಿಗೆ ಇಷ್ಟ ಆಗಿರೋದು ಬಿಟ್ಟು ನನಗೆ ಇಷ್ಟ ಆಗಿರ್ತವೋ ಅಂತ ಹೇಳ್ತಾಳೆ. ಸೊ ಹಂಗಾಗಿ ನಿಂಗೆ ಯಾವ್ದು ಇಷ್ಟ ಬೇಕು ನಿನ್ನೆ ತೊಗೊಳಮ್ಮ ಅಂತ ಬಿಟ್ಬಿಟ್ಟು. ಸೊ ಹಂಗಾಗಿ ಅವಳು ತಗೋತಾ ಇದ್ಲು. ಇಷ್ಟು ಮಂದಿ ಅದೇ ಎಲ್ಲ ಚಾಬೆಟ್ ಕಳಿಸಿರುತ್ತೆ. ಟೈಮ್ಯಾಕ್ಸಾ ಟೈಟನಾ? ಟೈಮ್ಯಾಕ್ಸಾ ಅದೇ ಫೈನಲ್ಲ. ಥ್ಯಾಂಕ್ ಯು ಸರ್. ಗಾಯ್ಸ್ ಇವಾಗ ನಮ್ಮ ಮೇಡಮ್ ಅವರು ವಾಚ್ ತಗೊಂಡ್ರು. ರಿಯಾಕ್ಷನ್ ಹೆಂಗಿದೆ ಅಂತ ನಿಮಗೆ ಇಷ್ಟ ಇದೆ? ಓಕೆ, ಎಲ್ಲಿ ನೆಕ್ಸ್ಟ್ ಹೋಗೋದು? ಸರ್ ರಾಧಾಕೃಷ್ಣ ಅದು బాగుందా ఇది? ఓకేనా? బాగా నీకు ఇష్టమైందా? వేరే బాగుంది అది గ్రీన్, అది బ్లూ. ಸೊ ಗಾಯ್ಸ್ ಇವಾಗ ನಾವು HSRಗೆ ಬಂದಿದ್ದೀವಿ. ಇಲ್ಲೇನಾದರೂ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ. ಸೊ ನೋಡೋಣ ಇವಳೇನು ತಗೋತಾಳಂತ. ಸೊ ಇದು ಎರಡರಲ್ಲಿ ಒಂದು ಯಾವುದು ಗೊತ್ತಾಗ್ತಿಲ್ಲ ಯಾವ್ದು ಚೆನ್ನಾಗಿದೆ ಅಂತ. ಸೊ ಯಾವ್ದು ಇಷ್ಟ ಮಯ ಇದಾ? ಓಕೆ, ಇವಳು ಇದೇ ಹೇಳ್ತಿದ್ದಾಳೆ, ಆದರೆ ನಂಗೆ ಅದು ಇಷ್ಟ ಆಯಿತು. ನೋಡೋಣ ಯಾವುದು ಸೆಲೆಕ್ಟ್ ಆಗುತ್ತೆ. ಸೊ ಅಲ್ಲಿ ಆಂಟಿ ಇನ್ನೂ ಎತ್ತಾ ಇದ್ದಾರೆ ಯಾವುದೊಂದು ಇದೆ ಅಂತ. ನೋಡೋಣ ಅಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸೊ ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋಣ. దీంట్లో ಅದು ಬುದ್ಧ ಸೂಸ್ತಾಂಡವ ರಾಧಾಕೃಷ್ಣನೇ. ಸೊ ನೋಡೋಣ ರಾಧಾಕೃಷ್ಣ ಇವಳು ಸೆಲೆಕ್ಟ್ ಮಾಡ್ತಿದ್ದಾಳೆ. ಅದು ಯಾವುದಾದ್ರೂ ಸೆಲೆಕ್ಟ್ ಆದರೆ ಅದೇ ತಗೊಳ್ಳೋಣ. ಸೊ ಇದು ಇವಳು ಹೇಳಿದ್ದಾಳೆ, ನೋಡೋಣ. ಇದು ಇಲ್ಲ ಬೇರೆ ಯಾವುದಾದ್ರೂ ಸಿಗುತ್ತಾ ನೋಡೋಣ. ಅದೇ ಹಾಂ ಇದೇ ಬಾಂದಂಡವ. ಸೊ ಇದೆರಡರಲ್ಲಿ ಇದು ನನಗೆ ಲೈಟ್ ಡಿಮ್ ಅನ್ನಿಸ್ತಾ ಇದೆ. ಸೊ ಇದು ಕ್ಲಾರಿಟಿ ಇದೆ. ಸೊ
ಸೊ ವಿ ಕ್ಯಾನ್ ಗೋ ಥ್ರೂ ದಿಸ್ ಒನ್ ಬಿಕಾಸ್ ಸೊ ಗೈಸ್ ನಾವಿವಾಗ ಬಂದಿದ್ವಿ BYB ಬೇಲ್ಡೇವ್ರ ಓನ್ ಪ್ರಕಾಶ್ ಇದು ಗೊತ್ತಾನೆ ಯಾರಂದ್ರೆ ಮೈಕಲ್ ಬಿಗ್ ಬಾಸಲ್ಲಿ ಮೈಕಲ್ ಇದ್ರಲ್ವಾ ಸೊ ಅವ್ರ ಶಾಪ್ ಇದು ಅಲ್ಲಿ ಅವರ ಮೈಕಲ್ ಅವರ ಮಮ್ಮಿ ಇದ್ದಾರೆ ಸೊ ಅವ್ರು ಅಲ್ಲಿದ್ದಾರೆ ಮೈಕಲ್ ಅವರ ಮಮ್ಮಿ ಇವಾಗ ತಗೋತೀವಿ ಇವರು ಮುಂಚೆ ಫಸ್ಟ್ ಇಲ್ಲಿ ಇದು ಈ ಶಾಪ್ ಇಟ್ಟಿದ್ರು ಸೊ ನೆಕ್ಸ್ಟ್ ಒಂದು ಶಾಪನ್ನು ಇಟ್ಟಿದ್ದಾರೆ ಅವರು ಇಲ್ಲೆಲ್ಲ ಸೊ ಅವರು ಮೈಕಲ್ ಅವರ ಮಮ್ಮಿ ಸೊ ಮೇಡಮ್ಮು ನಾನು ಜ್ಯೂಸ್ ಕುಡಿದೆ ಮೇಡಮ್ಮು ಪೊಟ್ಯಾಟೊ ಜ್ಯೂಸ್ ತಿಂತಾ ಇದ್ದಾಳೆ ಸೊ ಮೇಡಮ್ ಅವರು ಮಸಾಲೆ ದೋಸೆ ತಿಂದರು ಅದು ತಿಂತಾ ಇದ್ರು ಅರ್ಧದಲ್ಲಿ ಹಾಕೋಬಿಟ್ರು ಅದು ಏನಾಗಿದೆ ಅಂತ ಗೊತ್ತಾಗಿಲ್ಲ ಯಾಕೆ ಏನಾಯಿತು ಯಾಕೆ ತಿಂದಿಲ್ಲ ಅರ್ಧ ತಿಂದು ಅರ್ಧ ನಾನು ಬೇಡ ಬೇಡ ಅಂದರೂ ಕೂಡ ನನಗೆ ಕೊಟ್ಟರು ಸೊ ತಿಂದೆ ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಪಾರ್ಸಲ್ ಮಾಡ್ಕೊಂಡಿದ್ದಾಳೆ ಮಶ್ರೂಮ್ ಫ್ರೈಡ್ ರೈಸ್ ತಿಂತಾಳಂತೆ ನೋಡಿ ಲುಕ್ ಕೊಡ್ತಾಳೆ ತಮ್ಮ ನೋಡಿ ಇದೇ ನಮ್ಮ ಒಂದು ಫೇವ್ರೇಟ್ ಉಡುಪಿ ಉಪಚಾರ ಅಂತ ಸೊ ಯಾವಾಗಲೂ ನಾವು ಇಲ್ಲೇ ಬರೋದು ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಮೇಡಮ್ಗೂ ತುಂಬ ಇಷ್ಟ ಇಲ್ಲಿ ಸೊ ಮೇಡಮ್ ಅವರು ತಗೋಬಿಟ್ಟಿದ್ದಾರೆ ಇವಾಗ ಮಶ್ರೂಮ್ ಫ್ರೈಡ್ ರೈಸು ಯಾವಾಗಲೂ ಇಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ತಗೊಂತೇಳಿ ಚೆನ್ನಾಗಿರುತ್ತಾ ಹಾಂ ನಿನಗಲ್ಲ ಮತ್ತು ಇನ್ಯಾರಿಗೆ ಸೊ ಗಾಯ್ಸ್ ಇದು ಇವಳಿಗಲ್ಲ ನಮ್ಮ ಫ್ರೆಂಡ್ ಅವಿ ಅಂತಿದ್ದಾನೆ ಸೊ ಅವಿ ಸೊ ನೋಡಿ ಇಲ್ಲಿ ನಮ್ಮ ಅಣ್ತಮ್ಮ ನಿಂತಿದ್ದಾನೆ ಅಣ್ತಮ್ಮನ ಹಾಕ್ಕೊಂಡು ಇವಾಗ ನಮ್ಮ ಫ್ರೆಂಡ್ ಇದ್ದಾನೆ ಫ್ರೆಂಡ್ ಮನೆಗೆ ಹೋಗ್ಬೇಕು ಸೊ ಗಾಯ್ಸ್ ಇವಾಗ ತಾನೇ ಮನೆಗೆ ಬಂದ್ವಿ ಸೊ ಆ್ಯಸ್ ಯೂಸ್ವಲ್ ನಿಮಗೆಲ್ಲ ಗೊತ್ತು ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ಸಂಡೇನೆ ಬಟ್ ಆದರೂ ಸ್ವಲ್ಪ ಟ್ರಾಫಿಕ್ ಇತ್ತು ಸಾರಿ ಸೊ ವುಮೆನ್ಸ್ ಡೇ ಹೆಂಗಿತ್ತು ನಿಂದೆ ಹೊರಗಡೆಲ್ಲ ಹೋಗಿದ್ದಲ್ಲ ಏನು ಅನಿಸ್ತು ಏನು ಅನ್ಸಿಲ್ಲ ದೋಸೆ ಇಸ್ಕೊಡ್ತೀನಿ ಅಂದ ಇವನೇ ತಿಂದ ಇಲ್ಲ ಗಾಯ್ಸ್ ನಾನು ಆ್ಯಕ್ಚುಲಿ ನನಗೆ ಅಲ್ಲಿ ಸಾಯಂಕಾಲ ಮನೇಲಿ ಏನೋ ಕೊಟ್ಟಿದ್ದೆವು ತಿನ್ನೋಷ್ಟರಲ್ಲಿ ನನಗೆ ಗ್ಯಾಸ್ಟ್ರಿಕ್ ಆಗಿಬಿಡ್ತು ಅಲ್ಲಿ ಇವಳಿಗೆ ತಿನ್ನು ಅಂದೆ ಸೊ ಇವಾಗ ಅರ್ಧ ತಿಂದು ನಾನು ಅಷ್ಟರಲ್ಲಿ ನನಗೆ ಆ್ಯಕ್ಚುಲಿ ಅರ್ಧ ತಿಂದಿಲ್ಲ ತಿಂದಿಲ್ಲ ಆಮೇಲೆ ಅಷ್ಟರಲ್ಲಿ ಇವ್ರು ಬೇಡ ಅಂತಂದು ಸೊ ಅದಕ್ಕೆ ನಾನು ತಿಂದೆ ಏನು ಮಾಡೋದು ಅದರ ಗ್ಯಾಸ್ಟ್ರಿಕ್ ಬರುತ್ತೆ ಅದರಲ್ಲಿ ತಿಂದೆ ಸೊ ನೋಡಿ ಒಂದು ದಿನ ಅಲ್ಲ ಒಂದು ಟೈಮ್ ಹೊರಗಡೆ ತಿಂದರೆ ಇಷ್ಟೆಲ್ಲ ಗ್ಯಾಸ್ಟ್ರಿಕ್ ಇರುತ್ತೆ ಅದಕ್ಕೆ ಮಾಡ್ತೀನಿ ಇಲ್ಲಿಗೆ ಈ ವ್ಲಾಗ್ ಇಲ್ಲಿಗೆ ಮಾಡಿ ಎಂಡ್ ಮಾಡ್ತೀವಿ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಇದು ಜಸ್ಟ್ ಒಂದು ಇವತ್ತು ಒಂದು ಸುಮ್ಮನೆ ಔಟ್ ಡೇ ಅಂದರೆ ಹೋಗಿ ಬಂದು ಇವತ್ತು ಜಸ್ಟ್ ಹೊರಗಡೆ ಹೋಗಿ ಬಂದೆ ಅಷ್ಟೇ ಎತ್ತಲ್ಲ ಯಾಲ ಫೋನ್ చూస్తాನೆ ಯಾವಾಗಲೂ ಫೋನ್ ನೋಡಿ ಗೈಸ್ ಯಾವಾಗಲೂ ಫೋನ್ ಮಾಡೋದೇ ಇವಳು ಕೆಲಸ ಸೊ ನಾನು ಹಂಗಲ್ಲ ಸೊ ಆಯಿತು ಇದಾಗಿತ್ತು ನಮ್ದು ಇವತ್ತು ವ್ಲಾಗ್ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಬಾಯ್